Good morning friends. Today's topic is average problems. ಅಂದ್ರೆ ಸರಾಸರಿ. ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ ಇಂದ ಅವರೇಜ್ ಮೇಲೆ ಯಾವ ತರ ಕ್ವಶನ್ಸ್ ಬರುತ್ತೆ ಅವನ್ನೆಲ್ಲ ನೋಡ್ತಾ ಹೋದೋ. ಈಗ ಮುಂದುವರೆದ ಭಾಗವಾಗಿ ಯಾವ ತರ ಅಪ್ಲೈಡ್ ಕ್ವಶನ್ಸ್ ಬರುತ್ತೆ ಅದು ನೋಡ್ತಾ ಹೋಗೋಣ. ಪ್ರೀವಿಯಸ್ ಕ್ಲಾಸಸ್ ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಯು ಕ್ಯಾನ್ ವಾಚ್ ಇಟ್. ಓಕೆ, ಓಕೆ. ಇವತ್ತಿನ ಮೊದಲನೇ ಪ್ರಶ್ನೆ ಏನ್ ಹೇಳ್ತಾ ಇದೆ ನೋಡಿ. The average age of 3 boys is 50 years if their average ages are in the ratio 2:9:4. The age of the younger boy is ಅಂದ್ರೆ ಏನ್ ಹೇಳ್ತಾ ಇದ್ದಾರೆ, ಅವರೇಜ್ ಏಜ್ ಆಫ್ ದಿ 3 ಬಾಯ್ಸ್ ಅಂದ್ರೆ 3 ಜನ ಹುಡುಗರದ ಅವರೇಜ್ ಏಜ್ ಎಷ್ಟಿದೆಯಂತೆ, 50 ವರ್ಷ ಇರುತ್ತಂತೆ. ಹಾಗಾದ್ರೆ ಇಫ್ ದೇರ್ ಏಜಸ್ ಆರ್ ಇನ್ ದಿ ರೇಷಿಯೋ, ಒಬ್ಬೊಂದು 2 ವರ್ಷ ಇರುತ್ತೆ, ಇನ್ನೊಬ್ಬೊಂದು 9 ಭಾಗ ಇರುತ್ತೆ, ಇನ್ನೊಬ್ಬೊಂದು 4 ಭಾಗ ಇರುತ್ತೆ. ಆ ತರ ಇರೋದ್ರಿಂದ ಹಾಗಾದ್ರೆ ಏಜ್ ಆಫ್ ದಿ ಯಂಗರ್ ಬಾಯ್ ಅಂದ್ರೆ ಅತಿ ಚಿಕ್ಕ ಹುಡುಗಂದು, ಅತಿ ಚಿಕ್ಕ ವಯಸ್ಸಿನಲ್ಲಿ ಇರ್ತಾರಲ್ಲ ಅವರ ಏಜ್ ಎಷ್ಟು ಅಂತ ಕೇಳ್ತಿದ್ದಾರೆ. ಈಗ ಎಷ್ಟು ಜನ ಇದಾರಂತಪ್ಪ? 3 ಬಾಯ್ಸ್ ಇದಾರಲ್ವಾ. ಆ 3 ಬಾಯ್ಸ್ದು ಯಾವ ತರ ರೇಷಿಯೋ ಇದೆ? ಯಾವ ತರ ರೇಷಿಯೋ ಇದೆ? 2:9:4 ಅಂತ ಇದೆ ಅಲ್ವಾ. ಹಾಗಾದ್ರೆ ಈಗ ಟೋಟಲ್ ಇದೇನ್ ಕೊಡ್ತಾ ಇದಾರೆ? 50. ಆ 50 ಅನ್ನೋದೇನು? 3 ಜನದ ಸರಾಸರಿ. ಹಾಗಾದ್ರೆ ಇವರ 3 ಜನದ್ದು ಏಜ್ ಎಷ್ಟು? ಟೋಟಲ್ ಏಜ್, ವಾಟ್ ಇಸ್ ದ ಟೋಟಲ್ ಏಜ್? 9 + 2 11, 11 + 4 15. ಹಾಗಾದ್ರೆ ಇವರ 3 ಜನದಿಂದ ಎಷ್ಟಾಗ್ತಿದೆ? 15 ಇದೆ. ಹಾಗಾದ್ರೆ 15 ಅಂದ್ರೆ ನಾವು ಯಾವ ತರ ತಗೊಂಬೋದು? ಈಗ 50, ಈ 50 ಏನಿದು? ಈ 50 ಬಂದು ಅವರೇಜ್. ಎಷ್ಟು ಜನ ಇರೋದು? 3 ಮೆಂಬರ್ಸ್. 50 × 3 ಬರೀಬಹುದಾ? = 150. ಓಕೆ ಅಲ್ವಾ. ಈಗ 50 ಇಂದ ಎಷ್ಟು ಸತಿ ಡಿವೈಡ್ ಆಗುತ್ತೆ? 10. ಎಷ್ಟು ಸತಿ ಆಗುತ್ತಪ್ಪ? 10 ಟೈಮ್ಸ್ ಇಂಟು ಆಗ್ತಿದೆ. ಹಾಗಾದ್ರೆ ಎರಡನೇ ಭಾಗ ಚಿಕ್ಕದಾಗಿರೋರು ಯಾರು? ಕಿರಿಯರು 2. ಆ 2ದು ಏಜ್ ಎಷ್ಟು ಅಂತ ಕೇಳ್ತೇವೆ. ಎಷ್ಟಾಗುತ್ತೆ? 20. ಓಕೆನಾ? ಹಾಗಾದ್ರೆ ಕಿರಿಯಂತ ಅಲ್ವಾ ನಾವು ಹಿಂಗರ್ಸ್ ಅಲ್ವಾ ಕೇಳ್ತಿರೋದು, ಅವ್ರ ಏಜ್ ಎಷ್ಟಂತ ಈಗ? 20. ಓಕೆ, ರೈಟ್ ಡೌನ್. ಓಕೆ, ಇಲ್ಲಿ ನೋಡಿ. ದ ಅವರೇಜ್ ಏಜ್ ಆಫ್ 3 boys is 36 years if their age are in the ratio 4:6:8. the age of the younger boy is. ಓಕೆನಾ? ಅಂದ್ರೆ 3 ಜನ ಹುಡುಗರ ಸರಾಸರಿ ಎಷ್ಟಂತೆ? 3 ಜನದ ಅವರೇಜ್ ಎಷ್ಟು? 36. ಅವರ ಏಜ್ ಯಾವ ಅನುಪಾತದಲ್ಲಿದೆ? 4:6:8 ತರ ಇದೆ. ಹಾಗಾದರೆ ಇವರ ಟೋಟಲ್ ಎಷ್ಟು ಭಾಗ ಇದೆ? ಎಷ್ಟು? 18 ಭಾಗ ಇದೆ ಅಲ್ವಾ. 18 ಭಾಗ ಇದೆ. 18 ಭಾಗ ಆಗುತ್ತಾ? ಈಗ 18ಕ್ಕೆ ಅವರೇಜ್ ಎಷ್ಟು? ವಾಟ್ ಇಸ್ ದ ಅವರೇಜ್ ಆಫ್ 18? ಈಗ 3 ಜನ ಇದ್ದಾರೆ. 18/3 ಎಷ್ಟು? 6/3 ಅಂದ್ರೆ 6. 6 ಅಂದ್ರೆ ಎಷ್ಟು? 36. ಎಷ್ಟಂದ್ರೆ 8 ಆಗುತ್ತೆ? 6 ಟೈಮ್ಸ್. ಈಗ ನಿಮ್ಗೆ ಯಾರ ಏಜ್ ಬೇಕಿರೋದು? ಕಿರಿಯರು ಅಂದ್ರೆ ಯಾರು? 4ನೇವರು. ಇವರ ಏಜ್ ಇಂಟು 6 ಮಾಡ್ಬೋದಾ? 4 6 24. ಅಷ್ಟೇನ ಬಂತಾ? ಆಪ್ಷನ್ ಸಿ, ರೈಟ್ ಡೌನ್. The average age of 3 boys is 45 years if their age are in the ratio 3:5:7. The age of the senior boy, senior ಇರ್ತಾರಲ್ಲ ಅವರ ಏಜ್ ಎಷ್ಟು ಅಂತ ಕೇಳ್ತಿದ್ದಾರೆ. ಈಗ ಅವ್ರ 3 ಜನದ ಅವರೇಜ್ ಎಷ್ಟು? 3 ಬಾಯ್ಸ್ ಏಜ್ ಎಷ್ಟು? 45. ಆಯ್ತಾ? ಹಾಗಾದ್ರೆ ಅವರ ಸರಾಸರಿ ಯಾವ ತರ ಕೊಟ್ಟಿದ್ದಾರೆ? ರೇಷಿಯೋ 3:5:7 ಅಂತ ಕೊಟ್ಟಿದ್ದಾರೆ ಅಲ್ವಾ. ಹಾಗಾದ್ರೆ ಅವರ ಒಟ್ಟು ಟೋಟಲ್ ಅವರ ಅವರೇಜ್ ಏಜ್ ಎಷ್ಟು? 5 + 15 ಅವರ ಟೋಟಲ್ ಏಜ್ ಇದು, ಟೋಟಲ್ ಪಾರ್ಟ್ಸ್ ಅವರೇಜ್ ಏಜ್ ಎಷ್ಟು?
ಬೈ 3 ಎಷ್ಟು 5 ಅಂದ್ರೆ ಎಷ್ಟು ಸತಿ ಹೋಗುತ್ತೆ 45 ಎಷ್ಟು ಸತಿ ಇಂಟು ಹೋಗುತ್ತೆ ಇಂಟು 9 ಟೈಮ್ಸ್. ಹಾಗಾದ್ರೆ ಯಾರ ಏಜ್ ಬೇಕಿರೋದು ಸೀನಿಯರ್ ಯಾರು 7 ಏಜ್ ಇಂಟು 7 9s 63 ಆಪ್ಷನ್ A. Write down. The average age of class of 20 students is 20. If the teacher age is included, the average age become 21. Find the teacher's age. ಓಕೆನಾ? ಅಂದ್ರೆ ಇಲ್ಲೇನ್ ಹೇಳ್ತಾ ಇದ್ದಾರೆ, 20 ಜನ ಯಾರಿದ್ರು ಸ್ಟೂಡೆಂಟ್ಸ್ ಇದ್ರು. ಓಕೆನಾ? 20 ಜನ ಸ್ಟೂಡೆಂಟ್ಸ್ ಇದ್ರು. ಆ 20 ಜನ ಸ್ಟೂಡೆಂಟ್ಸಿನ ಅವರೇಜ್ ಎಷ್ಟು 20 ಆಗಿತ್ತಂತೆ. ಸರಿನಾ? ಆಯ್ತು. ಅದಕ್ಕೆ ಒಬ್ರು ಟೀಚರ್ ಏನಾಗ್ತಾರೆ ಆಡ್ ಆಗ್ತಾರೆ. ಅವಾಗ ಅವ್ರ ಏಜ್ ಎಷ್ಟಾಗುತ್ತೆ 21 ಆಗುತ್ತೆ ಅಲ್ವಾ? ಹಾಗಾದ್ರೆ ಟೀಚರ್ನ ಏಜ್ ಎಷ್ಟು ಅಂದ್ರೆ 20 ಜನ ಇದ್ದಾಗ ಎಷ್ಟು ಟೋಟಲ್ ಅವ್ರ ಏಜ್ 400. ಹಾಗಾದ್ರೆ ನೆಕ್ಸ್ಟ್ 21 ಆದಾಗ ಎಷ್ಟು ಏಜ್ ಅವ್ರದ್ದು 441. ಹಾಗಾದ್ರೆ ಎಷ್ಟು 41 ಇಯರ್ಸ್ ಯಾರ್ದು ಟೀಚರ್. ಆಪ್ಷನ್ ಡಿ. Average age of class of 30 students is 10. Okay. If teacher's age is included, average age become 12. Find out the teacher's age. ಓಕೆನಾ? ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದೆ, 30 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಆ 30 ಜನ ಸ್ಟೂಡೆಂಟ್ಸಿನ ಅವರೇಜ್ ಏಜ್ ಎಷ್ಟಂತೆ 10 ಅಂತೆ. ಹಾಗಾದ್ರೆ ಟೀಚರ್ ಒಬ್ರು ಆಡ್ ಆಗ್ತಾರೆ. ಯಾರು ಆಡ್ ಆಗ್ತಿದ್ದಾರೆ? ಟೀಚರ್ ಆಡ್ ಆಗ್ತಾರೆ. ಅವಾಗ ಎಷ್ಟಾಗುತ್ತೆ ಅವರೇಜ್ ಏಜ್ 12 ಆಗುತ್ತೆ ಅಲ್ವನ್ರು? ಹಾಗಾದ್ರೆ 30 ಜನ ಇದ್ರು, ಟೋಟಲ್ ಈಗ ಎಷ್ಟು ಜನ ಆಗ್ತಾರೆ 12 ಆಗ್ಬೇಕು ಅಂದ್ರೆ 31 ಜನ. ಹಾಗಾದ್ರೆ ಅವರೇಜ್ ಎಷ್ಟು ಜಾಸ್ತಿ ಆಗ್ತಾ ಇದೆ? ಇಬ್ರು ಆಗ್ತಿದಾರಾ? ಎಷ್ಟಾಯ್ತು ಅಂದ್ರೆ ಈ 62 ವಯಸ್ಸು ಯಾವಾಗ ಜಾಸ್ತಿ ಆಗಿದ್ದು? ಈ ಟೀಚರ್ ಸೇರಿದ ಕಲವನ್ರು. ಹಾಗಾದ್ರೆ ಈ ಹುಡುಗರ್ದು ಒಂದು 30 ಜನದ ಎಷ್ಟು? ಯಾಕೆಂದ್ರೆ ಇನ್ನು 10 ಬಿಟ್ಟಿದೀವಲ್ವ ಇಲ್ಲಿ ಅವತ್ತು ಅಂತ. ಎಷ್ಟಾಯ್ತು? ಇನ್ನೊಂದ್ಸತಿ ಹೇಳ್ತೀನಿ ನೋಡಿ. ಈಗ ಎಷ್ಟು ಜನ ಇದ್ರು? 30 ಹುಡುಗರಿದ್ರು. ಆ 30 ಹುಡುಗರದು ಸರಾಸರಿ ಎಷ್ಟು? 10 ವರ್ಷ ಅಂತೆ. ಹಾಗಾದ್ರೆ ಒಂದು ಟೀಚರ್ ಸೇರ್ತಾರಂತೆ. ಆ ಟೀಚರ್ ಸೇರಿದಾಗ ಅವ್ರ ಅವರೇಜ್ ಎಷ್ಟಾಗುತ್ತೆ 12 ಆಗುತ್ತೆ. ಹಾಗಾದ್ರೆ 31 ಜನ ಇದಾರಲ್ವಾ? 31 ಜನಕ್ಕೆ ಎಷ್ಟು ಭಾಗ ಜಾಸ್ತಿ ಆಗಿದ್ದು? ಟೀಚರ್ ಸೇರಿದ್ಗೆ ಎಷ್ಟು ಜಾಸ್ತಿ ಆದ್ರು? 2 ಭಾಗ ಜಾಸ್ತಿ ಆಯ್ತು. 31 ಇಂಟು ಎಷ್ಟು 62. ಪ್ರೀವಿಯಸ್ ಆಗಿ ಎಷ್ಟು ಏಜ್ ಬಿಟ್ಟಿದ್ರ? 10 ಏಜ್ ಬಿಟ್ಟಿದ್ರ? ಆಡ್ ಮಾಡಿ. ಅರ್ಥ ಆಯ್ತಾ? 2 ಮೆಥಡ್ ಅಲ್ಲೂ ಆನ್ಸರ್ ಬರುತ್ತೆ. ಇಲ್ಲಿ ಓಕೆ, ಪಾಸ್ ಮಾಡಿದ ಆವಾಗಲೇ ಪಾಸ್ ಮಾಡಿ. The average age of class is 25 students is 12. If the teacher age is included, the average age will become 14. Find out the teacher's age. ಓಕೆನಾ? ಹಾಗಾದ್ರೆ ಫಸ್ಟ್ ಎಷ್ಟು ಜನ ಹುಡುಗರಿದ್ರು? ಟೋಟಲ್ 25 ಸ್ಟೂಡೆಂಟ್ಸ್ ಇದ್ರು. ಆ 25 ಸ್ಟೂಡೆಂಟ್ಸ್ ಇದ್ದಾಗ ಅವ್ರ ಅವರೇಜ್ ಏಜ್ ಎಷ್ಟು 12 ಆಗುತ್ತೆ. ಹಾಗಾದ್ರೆ ಟೀಚರ್ ಒಬ್ರು ಏನ್ ಮಾಡ್ತಿದ್ದಾರೆ? ಸೇರ್ಕೊಂಡಾಗ ಅವ್ರು ಎಷ್ಟು ಜನ ಆಗ್ತಾರೆ? 26 ಜನ ಆಗ್ತಾರೆ. 26 ಜನ ಆದಾಗ ಅವರ ಅವರೇಜ್ ಏಜ್ ಎಷ್ಟಾಗುತ್ತೆ? 14 ಆಗುತ್ತೆ ಅಲ್ವನ್ರು? ಆಗ ಎಷ್ಟು ಅವರ ಏಜ್ ಜಾಸ್ತಿ ಆಯ್ತು? ಅವರೇಜ್ ಏಜ್ ಅಲ್ಲಿ 2 ಭಾಗ ಜಾಸ್ತಿ. ಈ 2 ಭಾಗ ಜಾಸ್ತಿ ಆಗೋ ಕಾರಣ ಏನು? 26 ಜನ ಇದ್ದಿದ್ಕಲ್ವಾ? 26 ಇಂಟು 2 ಎಷ್ಟು? 50? 52. 52
ವರ್ಷ ಜಾಸ್ತಿ ಆಯ್ತು, 2 ಭಾಗ ಜಾಸ್ತಿ ಆಗಿತ್ತು. ಎಷ್ಟು? 52 ವರ್ಷ ಜಾಸ್ತಿ ಆಯ್ತು ಅಂತೆ. ಹಾಗಾದ್ರೆ ಮೊದಲು ಅವರ ಪ್ರೀವಿಯಸ್ ಎಷ್ಟು ಜನ ಇತ್ತು? 12 ಇತ್ತು. ಆಡ್ ಮಾಡಿ 64 ಇಯರ್ಸ್. ಓಕೆನಾ? ಅಕಸ್ಮಾತ್ ಈ ತರ ಆದ್ರೂ ಮಾಡಿ. ಅಥವಾ ಇನ್ನೊಂದು ಮೆಥಡ್ ಏನು, ಇದನ್ನ ಟೋಟಲ್ ಏಜ್ ನ ಫೈಂಡ್ ಔಟ್ ಮಾಡಿ. 12 into 25 ಎಷ್ಟು? 300. ಅವರ ಮೊದಲು ಹುಡುಗರಿದ್ದಾಗ ಅವರ ಟೋಟಲ್ ಮೊತ್ತ ಟೀಚರ್ ಸೇರಿದಾಗ ಎಷ್ಟಾಗುತ್ತೆ? 26 into 14 364. ಓಕೆನಾ? ಹಾಗಾದ್ರೆ 364 ಮೈನಸ್ ಮಾಡಿ ಎಷ್ಟಾಗುತ್ತೆ? 64. 2 ಮೆಥಡ್ ಇದೆ. ಆ 2 ಮೆಥಡ್ ನಿಮ್ಗೆ ಯಾವ್ದು ಈಸಿ ಅಂತ ಯಾವ್ದು ಕನ್ವೀನಿಯಂಟ್ ಅನ್ಸುತ್ತೆ ಅದನ್ನ ಸಾಲ್ವ್ ಮಾಡಿ. ಓಕೆ, ರೈಟ್ ಡೌನ್. ನೋಡಿ, ದ ಅವರೇಜ್ ಏಜ್ ಆಫ್ ಕ್ಲಾಸ್ ಆಫ್ 15 ಸ್ಟೂಡೆಂಟ್ಸ್. ಎಷ್ಟು ಜನ ಇದ್ದಾರೆ? 15 ಜನ ಹುಡುಗರು ಇದ್ದಾರೆ. ಅವರ ಸರಾಸರಿ ಏಜ್ ಎಷ್ಟು? 21. ದಿಸ್ ಅವರೇಜ್ ಇನ್ಕ್ರೀಸಸ್ ಬೈ 4 ಇಯರ್ಸ್. 4 ವರ್ಷ ಇನ್ಕ್ರೀಸ್ ಆಗುತ್ತೆ. ಯಾಕೆ? ಟೀಚರ್ಸ್ ನ ಏಜ್ ಅನ್ನ ಸೇರಿಸಿದ್ಕೆ ಇನ್ಕ್ಲೂಡೆಡ್. ಹೌ ಓಲ್ಡ್ ದ ಟೀಚರ್ ಏನ್ ಕೇಳ್ತಿದ್ದಾರೆ? ಟೀಚರ್ ನ ಏಜ್ ಎಷ್ಟು ಅಂತ ಕೇಳ್ತಿದ್ದಾರೆ. ಅಂದ್ರೆ 15 ಹುಡುಗರು ಇದ್ರಂತೆ. 15 ಹುಡುಗರು ಇದ್ದಾಗ ಅವ್ರ ಏಜ್ ಎಷ್ಟಾಗುತ್ತೆ? 21. ಇದೇನಿದು ಅವರೇಜ್, ಸರಿನಾ? ಹಾಗಾದ್ರೆ ಇನ್ನೊಬ್ರು ಸೇರ್ತಾರೆ. ಇನ್ನೊಬ್ರು ಸೇರೋದು ಯಾರು? ಟೀಚರ್ಗೆ ಸೇರಿದ್ರೆ ಎಷ್ಟು ಜನ ಆಗ್ತಾರೆ? 16 ಜನ. 16 ಜನಕ್ಕೆ ಎಷ್ಟು ಭಾಗ ಜಾಸ್ತಿ ಆಗುತ್ತಂತೆ? 4 ವರ್ಷ ಜಾಸ್ತಿ ಆಗುತ್ತೆ. ಎಷ್ಟಾಯ್ತು? 64 ಆಯ್ತು. ಓಕೆನಾ? ಆಮೇಲಿಂದ ಪ್ರೀವಿಯಸ್ ಆಗಿ ಇದು ಟೀಚರ್ ಒಬ್ಬ ಸೇರ್ತಿರೋದ್ರಿಂದ ಮೊದ್ಲೇ ಇನ್ಕ್ಲೂಡಿಂಗ್ 15 ಜನ 21 ಇರುತ್ತಲ್ವಾ? 85. ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ನೋಡಿ, ಇನ್ನೊಂದ್ಸತಿ ಹೇಳ್ತೀನಿ. 15 ಜನ ಹುಡುಗರು ಇದ್ರಂತೆ. ಅವರ ಸರಾಸರಿ ಎಷ್ಟು? 21. ಮೇಷ್ಟ್ರು ಸೇರಿದಾಗ ಎಷ್ಟು ಜನ ಆಗ್ತಾರೆ? 16. ಸರಾಸರಿ ಎಷ್ಟಾಗುತ್ತಂತೆ? ಎಷ್ಟಾಗುತ್ತೆ? 25. 15 into 21 315. 16 into 25 400. ಓಕೆನಾ? ಹಾಗಾದ್ರೆ ಎಷ್ಟು ಜಾಸ್ತಿ ಆಯ್ತು? ಎಷ್ಟು ಜಾಸ್ತಿ ಆಯ್ತು? 85 ವರ್ಷ ಜಾಸ್ತಿ ಆಗುತ್ತೆ. ರೈಟ್. The average age of class of 17 students is 20 years. This average increases by 2 years if the teacher's age is included. How old the teachers? ಓಕೆನಾ? ಅಂದ್ರೆ ಎಷ್ಟು ಜನ ಮೊದಲು ಸ್ಟೂಡೆಂಟ್ಸ್ ಇದಾರಪ್ಪ? 17 ಜನ ಹುಡುಗರು ಇದ್ದಾರೆ. ಆ 17 ಜನ ಹುಡುಗರು ಇರೋದ್ರಿಂದ ಅವ್ರಿಗೆ ಅವರೇಜ್ ಏಜ್ ಎಷ್ಟು? 20 ಆಗಿದೆ. ಹಾಗಾದ್ರೆ ಇನ್ನೊಬ್ರು ಸೇರ್ಕೊಂತಾರೆ. ಯಾರೋ ಟೀಚರ್ ಸೇರ್ಕೊಂಡಾಗ 18 ಆಗುತ್ತೆ. ಎಷ್ಟು ಭಾಗ ಜಾಸ್ತಿ ಆಗ್ತಿದೆ? ಎಷ್ಟು ವರ್ಷ? 2 ಇಯರ್ಸ್. ಎಷ್ಟಾಗುತ್ತೆ? 36 ಆಗ್ತಿದೆ. ಹಾಗಾದ್ರೆ ಇನ್ನು 17, ಈಗ 18ನೇ ಒಂದು ಇಲ್ಲಿ ನೋಡಿ, ಇದೇನ್ ಕಂಡಿಡ್ತಿದ್ದು 17 ಜನದ್ದು ಇದ್ದಾಗ ಎಷ್ಟಿತ್ತಂತೆ? 17ನೇ ಒಂದು ಮಾತ್ರ, 18ನೇ ಒಂದು ಮಾತ್ರ ನೋಡ್ತಾ ಇರೋದು. ಈಗ ಪ್ರೀವಿಯಸ್ 17 ಜನದ್ದು ಬೇಕಲ್ವಾ? ಪ್ರೀವಿಯಸ್ 17 ಜನದ್ದು ಎಷ್ಟು ಏಜು? ಆಡ್ ಮಾಡಿ 56. ರೈಟ್. ಇಲ್ಲಿ ನೋಡಿ, the average weight of 31 items, is 50 kg. If any other item X weight includes the average weight will be increased by 500 gram. 500 ಇಲ್ಲಿ ಗ್ರಾಮ್ ಕೊಟ್ಟಿದೀವಿ, ಬಿಟ್ಟು ಬಿಟ್ಟಿದೆ. 500 ಗ್ರಾಮ್. ವಾಟ್ ಈಸ್ ದಿ ವೇಟ್ ಆಫ್ ದಿ ಐಟಮ್ ಎಕ್ಸ್? ಅಂದ್ರೆ ಇದೇನ್ ಹೇಳ್ತಿದ್ರೆ 31 ಐಟಮ್ ಇರುತ್ತಂತೆ. ಎಷ್ಟು ಐಟಮ್ಸ್ ಇರುತ್ತೆ? 31 ಐಟಮ್ಸ್ ಇರುತ್ತೆ. 31 ಐಟಮ್ಸ್ ಅವರೇಜ್ ವೇಟ್ ಎಷ್ಟು? 50 ಕೆಜಿ. ಆಯ್ತಾ? ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತಿದ್ದಾರೆ, ಇಫ್ ಎಕ್ಸ್ ಅನ್ನೋದನ್ನ ಇಫ್ ಆನ್ ಅನದರ್ ಐಟಮ್ ಎಕ್ಸ್ ವೇಟ್, ಅಂದ್ರೆ ಇನ್ನೊಂದು ಐಟಮ್ ಆಡ್ ಮಾಡ್ತೀನಿ, ಅದನ್ನ ವೇಟ್ ಎಷ್ಟಂತೆ?
x ಅಂತೆ. ಹಾಗಾದ್ರೆ then the average weight will be increased by 500 grams. ಅಂದ್ರೆ ಏನಾಗ್ತಿದೆ, ಈಗ ಒಂದು ಐಟಮ್ ಜಾಸ್ತಿ ಮಾಡ್ತೀನಿ. ಎಷ್ಟು ಐಟಮ್ ಜಾಸ್ತಿ ಮಾಡ್ತೀರಾ? 32 ಆಗುತ್ತೆ ಒಂದು ಐಟಮ್ ಜಾಸ್ತಿ ಆಗಿದ್ದಕ್ಕೆ. is equal to 50 kg ಇದೆ, 50 kg 500 ಗ್ರಾಮ್ ಆಗುತ್ತಾ? ಇದೇ ತಾನೇ ಅವ್ರು ಹೇಳ್ತಾ ಇರೋದು. 50 kg ಪ್ಲಸ್ 500 ಗ್ರಾಮ್ ಆಗುತ್ತೆ. ಹಾಗಾದ್ರೆ ಈ ತರ ಬರೆಯಕ್ಕಾಗತ್ತಾ? ಈಗ you want to convert into 50 kg into gram, otherwise you want to convert into the gram to kg. Okay na? 1 kg is equal to how many grams? 1 kg is equal to how many grams? 1000 grams. Okay, ನೋಡಿ 1 kg is equal to 1000 ಗ್ರಾಮ. ಹಾಗಾದ್ರೆ 500 ಗ್ರಾಮ್ is equal to how many kg? 0.5. You can written as 0.5 kg, otherwise 1/2 kg. ಬರಿಬೋದಾ? ಬರಿಬೋದು ನೋಡಿ, ಇವೆರಡರಲ್ಲಿ ಏನ್ ಬೇಕಾದ್ರೂ ಬರ್ಕೊಂಬೋದಾ? ಬರ್ಕೊಂಬೋದಾ? ಹಾಗಾದ್ರೆ ಇಲ್ಲಿ ನೋಡಿ, 32ನೇ ಐಟಮ್ಗೆ ಎಷ್ಟು ಜಾಸ್ತಿ ಆಗ್ತಿದೆ? 32ನೇ ಐಟಮ್ಗೆ ಎಷ್ಟು ಭಾಗ ಜಾಸ್ತಿ ಆಗ್ತಿದೆ? ಅರ್ಧ ಕೆಜಿ ಜಾಸ್ತಿ ಆಗ್ತಿದೆ. ಎಷ್ಟು? ಹಾಫ್ ಕೆಜಿ. 2 1s 216. ಹಾಗಾದ್ರೆ ಎಷ್ಟು ಭಾಗ ಜಾಸ್ತಿ ಆಯ್ತು? 16 ಭಾಗ ಜಾಸ್ತಿ ಆಯ್ತು. ಹಾಗಾದ್ರೆ ಅದಕ್ಕೆ ಹಿಂದೆಗಡೆ ಎಷ್ಟು ವೇಟ್ ಇತ್ತು ಪ್ರೀವಿಯಸ್ ಆಗಿ? 50. ಎಷ್ಟಾಗುತ್ತೆ? 66 ಕೆಜಿ ಎಕ್ಸ್ ನ ವೇಟ್ ಆಗಿರುತ್ತೆ. ಓಕೆನಾ? ಇದೊಂದು ಮೆಥಡ್. ಅಥವಾ ಇನ್ನೊಂದು ಯಾವ ತರ ಮಾಡಬಹುದು, 31 ಕೆಜಿಗೆ ಎಷ್ಟು ಗಂಟೆ? 510 ಕೆಜಿ 31 ಐಟಮ್ಗೆ. ಅದೇ 32 ಐಟಮ್ಗೆ ವಿ ಕ್ಯಾನ್ ರಿಟರ್ನ್ ಆಸ್ 50 ಕೆಜಿ 0.5 50.5. 50 ಕೆಜಿ ಪ್ರೀವಿಯಸ್ ಒಂದು ಜಾಸ್ತಿ ಆಗಿದ್ರಿಂದ 0.5 ಹೆಂಗ್ ಬಂತು? 0.5 ಹೆಂಗ್ ಬಂತು? ಓಕೆನಾ? ಹಾಗಾದ್ರೆ 31 ಕೆಜಿಗೆ 50 ಅಂದ್ರೆ ಎಷ್ಟಾಯ್ತು? 31 into 5 ಎಷ್ಟು? 150. ಓಕೆನಾ? ಹಾಗಾದ್ರೆ 32 ಕೆಜಿಗೆ 50.5 ಮಾಡಿದ್ರೆ 16. ಓಕೆ. ಹಾಗಾದ್ರೆ ಎಷ್ಟು ಜಾಸ್ತಿ ಆಗ್ತಿದೆ? ಮೈನಸ್ ಮಾಡ್ರೋ, ಡಿಫ್ರೆನ್ಸ್ ಹೇಳಿ ಇವೆರಡ್ರದ್ದು. ಎಷ್ಟಮ್ಮ? 66 ಬರ್ತಾ ಇದೆ. ಹಾಗಾದ್ರೆ ಎಷ್ಟು ಆ ಎಕ್ಸ್ ಅನ್ನೋದ್ರ ವೇಟ್ ಎಷ್ಟು ಜಾಸ್ತಿ ಮಾಡ್ತಿದ್ದಾರೆ? 66 ಕೆಜಿ ಜಾಸ್ತಿ ಮಾಡ್ತಿದ್ದಾರೆ. ಓಕೆ, ರೈಟ್ ಡೌನ್. 67 ವಸ್ತುಗಳ ಸರಾಸರಿ ತೂಕ 40 ಕೆಜಿ. ಯಾವುದೋ ಇನ್ನೊಂದು ವಸ್ತು ಎಕ್ಸ್ ನ ತೂಕವನ್ನು ಸೇರಿಸಿಕೊಂಡಿದ್ದರೆ ಸರಾಸರಿಯ ತೂಕವು 500 ಗ್ರಾಂ ಹೆಚ್ಚಾಗುತ್ತದೆ. 500 ಗ್ರಾಂ ಹೆಚ್ಚಾಗುತ್ತದೆ. ಎಕ್ಸ್ ವಸ್ತುವಿನ ತೂಕವೆಷ್ಟು? ಅಂದ್ರೆ ಫಸ್ಟ್ 67 ವಸ್ತುಗಳಿದ್ವಂತೆ. ಆ 67 ವಸ್ತುಗಳ ಅವರೇಜ್ ತೂಕ ಎಷ್ಟು? 40 ಕೆಜಿ ಆಗಿತ್ತಂತೆ. ಓಕೆನಾ? ಹಾಗಾದ್ರೆ ಇನ್ನ ಒಂದು ಯಾವ್ದೋ ಒಂದು ವಸ್ತು ಸೇರುತ್ತೆ. ವಸ್ತು ಸೇರಿದಾಗ ಎಷ್ಟು ವಸ್ತು ಆಗುತ್ತೆ? 68 ವಸ್ತು ಆಗುತ್ತೆ. ಎಷ್ಟು ಭಾಗ ಎಷ್ಟು ಜಾಸ್ತಿ ಆಗುತ್ತಂತೆ? 500 ಗ್ರಾಂ ಜಾಸ್ತಿ. 500 ಗ್ರಾಂ ಯು ಕ್ಯಾನ್ ರೈಟ್ ಎಸ್ ಹಾಫ್ ಕೆಜಿ. 2 in 1s 30. ಹಾಗಾದ್ರೆ ಎಷ್ಟು ಕೆಜಿ ಜಾಸ್ತಿ ಆಗ್ತಿದೆ? 34 ಕೆಜಿ ಜಾಸ್ತಿ ಆಗ್ತಿದೆ. 36 ಕೆಜಿ ಜಾಸ್ತಿ ಆಯ್ತು. ಹಾಗಾದ್ರೆ ಆ ವಸ್ತುವಿನ ತೂಕ ಎಷ್ಟು? 40 ಪ್ಲಸ್ 34 ಎಷ್ಟಾಯ್ತು? 74 ಕೆಜಿ ಆಗುತ್ತೆ. ಆಪ್ಷನ್ ಎ. ರೈಟ್. The average age of 14 members is 25. If one of them is excluded the average decreased by 2. The age of is excluded person is. ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ, ಒಟ್ಟು ಎಷ್ಟು ಜನ ಇದ್ರಂತೆ? 14 ಜನ ಇದ್ರಂತೆ. ಎಷ್ಟು ಜನ? 14 ಮೆಂಬರ್ಸ್.
ಎಷ್ಟು ಜನ? 14 ಮೆಂಬರ್ಸ್ ಇದ್ರು. ಆ 14 ಜನನ ಅವರೇಜ್ ಏಜ್ ಎಷ್ಟಂತೆ? 25 ಇಯರ್ಸ್. ಓಕೆನಾ? 25 ಇಯರ್ಸ್ ಆಗುತ್ತೆ. ಹಾಗಾದ್ರೆ ಏನ್ ಮಾಡ್ತಿದ್ದಾನೆ? ಒಬ್ಬ ಬಿಟ್ಟು ಹೋಗ್ತಿದ್ದಾನೆ. ಬಿಟ್ಟು ಹೋಗ್ತಾ ಇದ್ದಾರೆ ಅಂದಾಗ ಎಷ್ಟು ಜನ ಆಗ್ತಾರೆ? 13 ಮೆಂಬರ್ಸ್ ಆಗ್ತಾರೆ. ಆವಾಗ 13 ಮೆಂಬರ್ಸ್ ಆದಾಗ ಅವರ ಏಜ್ ಏನಾಗುತ್ತಂತೆ? 2 ವರ್ಷ ಕಮ್ಮಿ ಆಗುತ್ತಂತೆ. 2 ವರ್ಷ ಕಮ್ಮಿ ಆಗುತ್ತೆ ಅಂದ್ರೆ ಎಷ್ಟು? 26. ಆಯ್ತಾ? ಎಷ್ಟು? 26. ಹಾಗಾದ್ರೆ ಅವರ ಏಜ್ ಎಷ್ಟು? 25 ಪ್ಲಸ್ 26 ಆಡ್ ಮಾಡ್ರ 51 ವರ್ಷ ಇದ್ದವನ್ ಬಿಟ್ಟು ಹೋಗ್ತಾನೆ. 51 ವರ್ಷ ಇದ್ದವನ್ ಬಿಟ್ಟು ಹೋಗೋದ್ರಿಂದ ಅವರ ಏಜು 2 ವರ್ಷ ಕಮ್ಮಿ ಆಗುತ್ತಂತೆ, ಅವರೇಜ್ ಏಜ್. ಓಕೆ, 51. ಇದಾದ್ರೂ ಈ ತರ ಆದ್ರೂ ಮಾಡಿ, ಪ್ರೀವಿಯಸ್ ಅಲ್ಲಿ ಮಾಡ್ತಿದ್ವ ಅದೇ ತರ ಆದ್ರೂ ಮಾಡಿ. 14 ಇಂಟು 25 ಎಷ್ಟು? 350. ಓಕೆ, ನೆಕ್ಸ್ಟ್ 13 ಇಂಟು 23 ಎಷ್ಟು? 13 ಇಂಟು 23 299. ಮೈನಸ್ ಮಾಡಿ 51 ಬಂತ? ಎರಡು ತರ ಯಾವ್ದಾದ್ರು ಮಾಡ್ಬೋದು. ಓಕೆ, ಯಾವ್ದು ಈಸಿ ಅನ್ಸುತ್ತೆ ಇದು ಈಸಿ ಆದ್ರೆ ಇದನ್ನ ಮಾಡಿ, ಇದು ಈಸಿ ಆದ್ರೆ ಇದನ್ನ ಮಾಡಿ. ಓಕೆ, ಓಕೆ, ಇಲ್ಲಿ ನೋಡಿ 15 ಸದಸ್ಯರ ಸರಾಸರಿ ವಯಸ್ಸು 35. ಅವರಲ್ಲಿ ಒಬ್ಬರನ್ನು ಹೊರತುಪಡಿಸಿದರೆ ಸರಾಸರಿ 3ರಷ್ಟು ಕಡಿಮೆಯಾಗುತ್ತದೆ. ಹೊರತುಪಡಿಸಿದ ವ್ಯಕ್ತಿಯ ವಯಸ್ಸೆಷ್ಟು? ಓಕೆನಾ? ಇನಿಷಿಯಲಿ ಎಷ್ಟು ಜನ ಇದ್ರಪ್ಪ? 15 ಜನ ಇದ್ರು. ಅವರ ಅವರೇಜ್ ಏಜ್ ಎಷ್ಟು? 35 ಅಂತೆ. ಹಾಗಾದ್ರೆ ಒಬ್ಬ ಕಮ್ಮಿ ಆಗ್ತಾನಂತೆ. ಎಷ್ಟು ಜನ? ಎಷ್ಟು? 14 ಜನ ಇರ್ತಾನೆ. ಅವನು ಒಬ್ಬ ಕಮ್ಮಿ ಆಗೋದ್ರಿಂದ ಎಷ್ಟು ಕಮ್ಮಿ ಆಗ್ತಿದೆ? 3 ಭಾಗ. 14 ಇಂಟು 42 ವರ್ಷ ಕಮ್ಮಿ ಆಯ್ತು. ಆಲ್ರೆಡಿ ಅವನಿಗೆ ಪ್ರೀವಿಯಸ್ ಎಷ್ಟು ಏಜ್ ಇತ್ತಂತೆ? 35. ಆಡ್ ಮಾಡಿ 77 years. ಓಕೆ, ಗೆಟ್ ಡೌನ್. ಇಲ್ಲಿ ನೋಡಿ, a batsman has certain average after 9 innings. In his 10th innings, he has scored 150 runs and is increased his average by 10 runs. Okay, his new average is ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ರಿ. ಫಸ್ಟ್ ಏನ್ ಹೇಳ್ತಾರೆ? ಎ ಬ್ಯಾಟ್ಮನ್ ಹ್ಯಾಸ್ ಸರ್ಟನ್ ಅವರೇಜ್ ಆಫ್ಟರ್ 9 innings. 9 ಇನ್ನಿಂಗ್ಸ್ ಆದ್ಮೇಲೆ ಒಂದೇನೋ ಅವರೇಜ್ ಇರುತ್ತಂತೆ. ಓಕೆನಾ? ಅದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ? 10ನೇ ಇನ್ನಿಂಗ್ಸ್ ಅಲ್ಲಿ ಇನ್ ಆಸ್ 10th inning ಆಸ್ ಸ್ಕೋರ್. 10ನೇ ಇನ್ನಿಂಗ್ಸ್ ಅಲ್ಲಿ ಅವನು ಎಷ್ಟು ರನ್ ಮಾಡಿರ್ತಾನೆ? 150 ರನ್ ಮಾಡಿರ್ತಾನಂತೆ. ಆಗ ರನ್ ಮಾಡಿರ್ತಾನೆ ಅಂಡ್ ಈಸ್ ಇನ್ಕ್ರೀಸ್ಡ್ ಬೈ ಅವರೇಜ್ ಇಸ್ 10. ಅಂದ್ರೆ 9ರಿಂದ 10ನೇ ಇನ್ನಿಂಗ್ಸ್ ಬರುವಾಗ ಏನಾಗುತ್ತೆ? 10 ಎಷ್ಟು ಜಾಸ್ತಿ ಮಾಡ್ತಾನೆ? 10 ರನ್. ಹಾಗಾದ್ರೆ 9ನೇ ಇನ್ನಿಂಗ್ಸ್ ಅಲ್ಲಿ 10 ಜಾಸ್ತಿ ಆಗುತ್ತೆ ಅಂದ್ರೆ ಎಷ್ಟಾಯ್ತು? ಎಷ್ಟು ರನ್ ಇತ್ತು ಅವಾಗ? ಎಷ್ಟು ರನ್ ಇತ್ತು? 90 ರನ್ಸ್ ಇತ್ತು. ಆ 90 ರನ್ಸ್ ಇತ್ತು ಅಂದರೆ 10ನೇ ಇನ್ನಿಂಗ್ಸ್ ಅಲ್ಲಿ ಎಷ್ಟನೇ ಅವರೇಜ್ ಬರುತ್ತೆ? ಫಿನಿಶ್ ಮಾಡ್ರಿ. ಎಷ್ಟು ಬರುತ್ತೆ? 60 ಬರುತ್ತೆ. ಅಂದ್ರೆ ಇಲ್ಲಿ ನೋಡಿ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ. 9ನೇ ಓವರ್ ಎಷ್ಟು ರನ್ ಇತ್ತಂತೆ ಅದು ಗೊತ್ತಿಲ್ಲ ನನಗೆ. ಆದ್ರೆ 10ನೇ ಓವರ್ ರನ್ ಎಷ್ಟಿದೆ ಅಂತೆ? 150 ರನ್ಸ್ ಇತ್ತಂತೆ. ಆಯ್ತಾ? ಹಾಗಾದ್ರೆ 150 ರನ್ಸ್ ಇತ್ತು. ಹಾಗಾದ್ರೆ 9ನೇ ಓವರ್ ಎಷ್ಟು ರನ್ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ನನಗೆ. ಹಾಗಾದ್ರೆ 9ನೇ ಓವರ್ ರನ್ ಎಷ್ಟು ಅಂತ ಗೊತ್ತಿಲ್ಲ. ಹಾಗಾದ್ರೆ ಎಷ್ಟು ಇನ್ಕ್ರೀಸ್ ಆಗ್ತಿರೋದು? 10% ಅಲ್ವಾ? 10 ಅವರೇಜ್ ಇನ್ಕ್ರೀಸ್ ಆಗ್ತದೆ. 9 ಇಂಟು 10 ಅಷ್ಟು ಆಗ 90 ರನ್ ಇತ್ತಂತೆ. ಈಗ 10ನೇ ಓವರ್ ಅಲ್ಲಿ ಎಷ್ಟು ರನ್ ಆಗಿದೆ? 150. ಹಾಗಾದ್ರೆ ಎಷ್ಟು ಸರಾಸರಿ ಜಾಸ್ತಿ ಆಗ್ತಿದೆ? 60 ರನ್ನು ಎಕ್ಸ್ಟ್ರಾ ಆಗ್ತಿದೆ. ಆಪ್ಷನ್ ಎ. ರೈಟ್ ಡೌನ್. ಒಬ್ಬ ಬ್ಯಾಟ್ಸ್ಮನ್ 10ನೇ ಇನ್ನಿಂಗ್ಸ್ ನ ನಂತರ ನಿರ್ದಿಷ್ಟ ಸರಾಸರಿಯನ್ನು ಹೊಂದಿರುತ್ತಾನೆ. ತನ್ನ 11ನೇ ಇನ್ನಿಂಗ್ಸ್ ನಲ್ಲಿ 137 ರನ್ನುಗಳನ್ನು ತನ್ನ ಸರಾಸರಿ 8 ರನ್ಗಳಿಂದ ಹೆಚ್ಚಿಸುತ್ತಾನೆ.
ಹಾಗಾದರೆ ಆತನ ಹೊಸ ಸರಾಸರಿ ಎಷ್ಟು? ಇಲ್ಲಿ ನೋಡಿ, ಈಗ ಫಸ್ಟ್ 10ನೇ ಇನ್ನಿಂಗ್ಸ್ ಇತ್ತಂತೆ. ಎಷ್ಟಿತ್ತು? 10ನೇ ಇನ್ನಿಂಗ್ಸ್ ಇತ್ತಂತೆ. ಅವಾಗ ಅವ್ನು ಎಷ್ಟು ಸ್ಕೋರ್ ಮಾಡಿದ ಅನ್ನೋದು ಗೊತ್ತಿಲ್ಲ ನನಗೆ, ಆಯ್ತಾ? ಅವಾಗ ಅವರೇಜ್ ಎಷ್ಟಿತ್ತು ಅಂತ ಗೊತ್ತಿಲ್ಲ. ಹಾಗಾದ್ರೆ ನೆಕ್ಸ್ಟ್ 11ನೇ ಓವರ್ಗೆ ಹೋಗ್ತೀವಿ. 11ನೇ ಓವರ್ಗೆ ಹೋದಾಗ ಟೋಟಲ್ ರನ್ ಎಷ್ಟಾಗಿತ್ತಂತೆ? 137 ರನ್ ಆಗಿತ್ತಂತೆ. ಹಾಗಾದ್ರೆ 137ನೇ ರನ್ ಬರ್ಬೇಕು ಅಂದ್ರೆ ಎಷ್ಟು ರನ್ ಜಾಸ್ತಿ ಹೊಡಿದವನು ಆ ಓವರ್ ಅಲ್ಲಿ? ಮೀನ್ಸ್ 10ನೇ ಓವರಿಂದ 11ನೇ ಓವರಿಗೆ ಬರುವಾಗ ಒಂದು ಓವರ್ ಅಲ್ಲಿ ಎಷ್ಟು ರನ್ ಜಾಸ್ತಿ ಮಾಡ್ದ? 8 ರನ್ಗಳನ್ನ ಜಾಸ್ತಿ ಮಾಡ್ದ. ಹಾಗಾದ್ರೆ 10 × 8 ಎಷ್ಟಿತ್ತು ಅವಾಗ ಪ್ರೀವಿಯಸ್ ಆಗಿ ರನ್? 80 ರನ್ಸ್ ಇತ್ತಂತೆ. ಹಾಗಾದ್ರೆ ಎಷ್ಟು ಜಾಸ್ತಿ ಮಾಡ್ತಿದ್ದಾನೆ? 57 ರನ್ಗಳನ್ನ ಹೆಚ್ಚಿಗೆ ಮಾಡ್ತಾರೆ. ಓಕೆ, ರೈಟ್ ಡೌನ್. The batsman has certain average after 12 innings. Okay, if in his 13 innings, 13ನೇ ಇನ್ನಿಂಗ್ಸ್ ಅಲ್ಲಿ ಅವನ ಸ್ಕೋರ್ ಎಷ್ಟಿರತ್ತಂತೆ? 250 ರನ್ ಇರುತ್ತೆ. ಅಂಡ್ is increased by the average by 15 runs, his old average is. ಅಂದ್ರೆ ನೋಡಿ, ಫಸ್ಟ್ 12ನೇ ಇನ್ನಿಂಗ್ಸ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿದ ಅದು ನನ್ಗೆ ಐಡಿಯಾ ಇಲ್ಲ, ಹಂಗೆ ಇರ್ಲಿ. 13ನೇ ಇನ್ನಿಂಗ್ಸ್ ಬರ್ತೀನಿ, ಅವಾಗ ಎಷ್ಟು ರನ್ ನೋಡಿತೀನಿ ನಾನು? ಟೋಟಲ್ ನನ್ನ ರನ್ ಎಷ್ಟು? 250. ಹಾಗಾದ್ರೆ 12ನೇ ಇನ್ನಿಂಗ್ಸ್ ಇಂದ 13ನೇ ಇನ್ನಿಂಗ್ಸ್ ಬರುವಾಗ ಎಷ್ಟು ರನ್ ಜಾಸ್ತಿ ಮಾಡ್ತೀನಿ? ಎಷ್ಟು? 15. ಹಾಗಾದ್ರೆ 12ನೇ ರನ್ ಓವರ್ ಅಲ್ಲಿ ಎಷ್ಟಿತ್ತು? 180 ರನ್ಸ್ ಇತ್ತಾ? ಹಾಗಾದ್ರೆ 180 ರನ್ಸ್ ಇತ್ತು. 180 ರನ್ಸ್ ಅಲ್ಲಿ ಇದರ ಅವರೇಜ್, ಇದರ ಸರಾಸರಿ ಎಷ್ಟು? ಮೈನಸ್ ಮಾಡಿ. ಎಷ್ಟು ಜಾಸ್ತಿ ಆಗಿತ್ತು? 70. ಆನ್ಸರ್ 70ನಾ? ಪಕ್ಕನಾ? ಈಸ್ ಓಲ್ಡ್ ಅವರೇಜ್ ಅಂದರೆ ಅವನು ಕೇಳ್ತಿರೋದು ಈ 13ದಲ್ಲ, 12ರ ಸರಾಸರಿ. ಹಂಗಾರೆ 70 ಯಾರ್ದು? 13ನೇಂದು. ಹಾಗಾದ್ರೆ ಏನ್ ಮಾಡ್ಬೇಕು? ಈ 15 ಇದೆಯಲ್ವಾ, ಮೈನಸ್ ಮಾಡಿ. ಎಷ್ಟಾಗುತ್ತೆ? ಎಷ್ಟು? 55, 65, 50ನಾ? 50. ಆಪ್ಷನ್ ಬಿ, ರೈಟ್ ಡೌನ್. ಓಕೆ, ಇದು ಇವತ್ತಿನ ಹೋಮ್ವರ್ಕ್ ಕ್ವಶನ್ ಆಗಿರುತ್ತೆ. ಓಕೆ.